ಇವತ್ತು ನನ್ನ ಮದ್ವೆಗೆ ನಾನೇ ಇನ್ವಿಟೇಷನ್ ಕಾರ್ಡ್ ಕೊಡೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ನಾನು ಬ್ರೈಟ್ ಮುಗಿಸ್ಕೊಂಡು ದಾವಣಗೆರೆಯಲ್ಲಿರೋ ನಮ್ಮ ಅಕ್ಕರ ಮನೇಲಿ ಉಳ್ಕೊಂಡಿದ್ದೆ. ನಾನು ಹೆಂಗಿದ್ರು ದಾವಣಗೆರೆಯಲ್ಲಿ ಉಳ್ಕೊಂಡಿದ್ನಲ್ಲ ಅಂತಂದು ನಮ್ಮ ಅಪ್ಪಾಜಿ ಕಾಲ್ ಮಾಡಿ, ನಿಮ್ಮ ಅಜ್ಜಿಯವರು ದಾವಣಗೆರೆಗೆ ನಿಯರ್ ಆಗುತ್ತೆ, ಅಲ್ಲೇ ಹೋಗಿ ಕಾರ್ಡ್ ಕೊಟ್ ಬಾ ಅಂತ ಹೇಳಿದ್ರು. ಅಲ್ಲ ಮನೇಲಿ ಕೆಲಸ ಮಾಡ್ಸ್ಕೊಳ್ಳೋದೇನೋ ಓಕೆ, ಆದ್ರೆ ರಿಲೇಟಿವ್ಸ್ ಮನೆಗೆ ಹೋಗಿ ಕಾರ್ಡ್ ಕೊಟ್ ಬಾ ಅಂತ ಹೇಳೋದು ಯಾವ ಮಟ್ಟಿಗೆ ನ್ಯಾಯ ನೀವ್ ಹೇಳ್ರಿ? ಇರ್ಲಿ ಪರವಾಗಿಲ್ಲ, ಅವರು ಮದ್ವೆ ಬಿಸಿಲಿ ಇರ್ತಾರೆ. ಹೆಂಗಿದ್ರು ನಾನು ಇಲ್ಲೇ ನಿಯರ್ ಇದ್ನಲ್ಲ ಅಂತಂದು ಕಾರ್ಡ್ ಕೊಟ್ ಬರೋಣ ಅಂತ ರೆಡಿ ಆದ್ವಿ. ಮನೆಯಿಂದ ರೆಡಿಯಾಗಿ ಅಲ್ಲಿಂದ ಆಟೋ ಸ್ಟ್ಯಾಂಡಿಗೆ ಬಂದ್ವಿ. ನಾನು ಆಟೋ ಅಂದ್ರೆ ಒಳಗ್ ಕುತ್ಕೊಂಡು ಹೋಗೋದು ಅಂತ ಅನ್ಕೊಂಡೆ. ಫಸ್ಟ್ ಟೈಮ್ ಹಿಂಗೆ ಕುತ್ಕೊಂಡು ಹೋಗ್ತಿರೋದು ಭಯ ಆಗ್ತೈತೆ, ಎಲ್ಲರೂ ಬಿದ್ದು ಬಿಡ್ತೀವ ಅಂತ ಹಂಸ್ ಬಂತು. ಬಿದ್ದೋಗ್ತಿವನ್ನ ಬೈದೆಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಅಲ್ಲಿಂದ ಸೀದಾ ಸಂತೆಬೆನ್ನೂರ್ ಬಸ್ ಹತ್ಕೊಂಡು ಹೋದ್ವಿ. ಸಂತೆಬೆನ್ನೂರ್ಗೇನೋ ಬಂದ್ವಿ, ಆದ್ರೆ ನಾವು ಮಾಡಿದ ಮಿಸ್ಟೇಕ್ ಏನಂದ್ರೆ ಗಾಯ್ಸ್ ಏನ್ ಗೊತ್ತಾ, ನಾವು ದಾವಣಗೆರೆಯಿಂದ ಬರ್ಬೇಕಾದ್ರೆ ಟಿಕೆಟ್ನ ಮುಂದ್ಲೂರಿ ತಕೊಂಡ್ಬಿಟ್ಟಿವಿ. ಈ ಊರಾಗಿಂದಾನೆ ಹೋಗಿವಿ, ಆದ್ರೆ ಟಿಕೆಟ್ನ ಮುಂದ್ಲೂರಿ ತಗೊಂಡು ಮುಂದ್ಲೂರಾಗಿ ಇಳಿದು ಮತ್ತೆ ಅಲ್ಲಿಂದ ಮತ್ತೆ ರಿಟರ್ನ್ ಬಂದಿವಿ. ನೋಡ್ರಿ, ಗೊತ್ತಿಲ್ದಾರೆ ಯಾವ್ದಾರ ಊರಿಗೆ ಬರ್ತೀವಂದ್ರೆ ಇದು ಹಣೆ ಬರ. ನನಗೆ ಗೊತ್ತಿಲ್ಲ ನೋಡಿ, ಗೊತ್ತಿದ್ದು ನನಗೆ ಗೊತ್ತು, ಬಟ್ ಅಷ್ಟು ಕನ್ಫರ್ಮ್ ಗೊತ್ತಿಲ್ಲ. 1 ಟೈಮ್ 2 ಟೈಮ್ ಅಷ್ಟೇ ಬಂದಿದ್ದೀನಿ ನಾನು. ಇದು 3ನೇ ಟೈಮ್ ಬಂದಿರೋದು, ಅದಕ್ಕೆ ಗೊತ್ತಾಗ್ಲಿಲ್ಲ. ಮುಂದಿನ ಊರಾಗಿ ಇಳ್ಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಬಂದಿ. ಪರವಾಗಿಲ್ಲ. ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ನೋಡ್ರಿ, ನಮ್ಮ ಮದುವೆಗೆ ನಾನೇ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಬಂದಿದ್ದೀನಿ. ಯಾಕಂದ್ರೆ ನಾವು ಅಪ್ಪಾಜಿ ಸ್ವಲ್ಪ ಮದ್ವೆಲಿ ಬಿಸಿ ಇದ್ದಾರೆ, ಸೊ ಅದಕ್ಕೆ. ಆಮೇಲೆ ಎಲ್ರಿಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನಾವು ದುರ್ಗಕ್ಕೆ ಹೋಗೋಣ ಅಂತ ಹೊರಟ್ವಿ. ಆಮೇಲೆ ಅಲ್ಲಿಂದ ದುರ್ಗಕ್ಕೆ ಬಂದು ಮದ್ವೆಗೆ ಸ್ವಲ್ಪ ಬಾಳೆ ಅದು ಇದು ಏನೋ ತಗೋಬೇಕಿತ್ತು ಅಂತಂದು ಶಾಪ್ ಹತ್ರ ಬಂದಿದ್ವಿ. ಆಮೇಲೆ ಎಲ್ಲ ತಗೊಂಡಿದ್ದೆಲ್ಲ ಆದ್ಮೇಲೆ ನಾವು ಅಪ್ಪಾಜಿ ಫೋನ್ ಮಾಡಿ ಅಮೌಂಟ್ ಹಾಕಂತ ಕೇಳ್ದೆ ಅಷ್ಟೇ. ಅದಕ್ಕೆ ನಾವು ಅಪ್ಪಾಜಿ ಮದ್ವೆಗೆ ಎಷ್ಟೊಂದು ಅಮೌಂಟ್ ಖರ್ಚಾಗಿತ್ತೆ, ಪದೇ ಪದೇ ಅಮೌಂಟ್ ಕೇಳಿದ್ರೆ ಹೆಂಗೆ ಅಂತ ಕೇಳ್ಬಿಡ್ತು. ಅದಕ್ಕೆ ಯಾವಾಗ್ಲೂ ಅವ್ರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು.